ಬಿಬಿಎಂಪಿ ನಕಲಿ ಬಿಲ್ ಹಗರಣ, ನಕಲಿ ವೋಟರ್ ಐಡಿ ಹಗರಣ, ಹೆಣ್ಣು ಮಕ್ಕಳ ಸೀರೆ ಎಳೆದ ದುಶ್ಯಾಸನ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ರೌಡಿಸಂ ಹುಟ್ಟು ಹಾಕಿದ ಕಿರಾತಕ ಮುನಿರತ್ನಂ ನಾಯ್ಡು. ಈ ಹೆಸರು ಕೇಳಿದ ಕೂಡಲೇ ರಾಜರಾಜೇಶ್ವರಿ ನಗರದ ಜನತೆಯ ಮನದಲ್ಲಿ ಭಯ, ರೇಜ್ಗೆ ಕೋಪ ಹುಟ್ಟೋದು ಸಹಜ. ಅಲ್ಲಿ ಮುಂದೆಗಡೆ ಇದು ಬ್ರಿಡ್ಜ್ ಮಾಡಿದ್ರು. ಆ ಬ್ರಿಡ್ಜ್ ಎಲ್ಲ ಮಣ್ಣು ತುಂಬಿ ಒಂದೇ ರೋಡ್ ಅಂತ ಹೇಳಿದ್ರು. ಮಣ್ಣು ತುಂಬಿಟ್ಟಿದ್ದಾರೆ ಫುಲ್. ಇವಾಗ ರೋಡ್ ಇಲ್ಲ ನಮ್ಗೆ. ಹೆಂಗಸರಿಗೆ ಏನು ರಕ್ಷಣೆ ಇಲ್ಲ ಈ ರೋಡಲ್ಲಿ. 6 ಗಂಟೆ ಆದ್ಮೇಲೆ ಕತ್ಲು. ಹುಡುಗರುಗಳು ಸ್ಕೂಲ್ಗೆ ಹೋದವರು, ಕಾಲೇಜ್ಗೆ ಹೋದವರು, ಮತ್ತೆ ಕೆಲ್ಸಕ್ಕೆ ಹೋದವ್ರು ಬರೋದು ರಿಸ್ಕ್. MLA ಅವ್ರ ಕಡೆಯಿಂದ ಇಲ್ಲಿ ಏನು ಅಂತ ಇಂಪ್ರೂವ್ಮೆಂಟ್ ಏನಾಗಿಲ್ಲ. ಇಲ್ಲಿ ಈತನ ಅಕ್ರಮಗಳು, ಹಗರಣಗಳು, ಭ್ರಷ್ಟಾಚಾರಗಳು ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಪ್ರಸಿದ್ಧ. ಮನೆಯಲ್ಲಿ 9746 ಸುಮಾರು ಕಾರ್ಡ್ ಸಿಕ್ಕಿದೆ. RR ನಗರ್ ವಿಧಾನಸಭೆ, ರಾಜರಾಜೇಶ್ವರಿ ನಗರ ವಿಧಾನಸಭೆಗೆ ಸೇರಿದೆ. ಶೂಟ್ ತಗೊಳ್ಳಲಾಗಿದೆ. ಅಭ್ಯರ್ಥಿಗಳ ಫೋಟೋ ಇತ್ತು. ಇದೆ ಮುನಿರತ್ನ. 1500 ಕೋಟಿ ರೂಪಾಯಿಯ ಬಿಬಿಎಂಪಿ ನಕಲಿ ಬಿಲ್ ಹಗರಣ ಇಡೀ ಬೆಂಗಳೂರನ್ನೇ ನಲಗಿಸಿತ್ತು. ಇದರ ಮುಖ್ಯ ಸೂತ್ರಧಾರ ಇದೇ ಮುನಿರತ್ನ ನಾಯ್ಡು. RR ನಗರ ಕಾಮಗಾರಿಗಳ ಬಹುಕೋಟಿ ನಕಲಿ ಬಿಲ್ ಸೃಷ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಾಸಕ ಮುನಿರತ್ನಗೆ ಹೈಕೋರ್ಟ್ನಿಂದ ತುರ್ತು ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಪ್ರಧಾನಿ ಮೋದಿಯೇ ಈತನ ಹಗರಣದ ಕುರಿತು ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. मीडिया में जो खबरें चल रही है वो खबरें आपने देखी होगी. आपने देखा होगा कि किस प्रकार से फर्जी वोटर आई कार्ड बनाए गए हैं. ಆದ್ರೆ ಇಂದು ಈ ಭ್ರಷ್ಟನಿಗೆ ಅವರೇ ಮಣೆ ಹಾಕಿದ್ದಾರೆ. ತನ್ನ ರಾಜಕೀಯ ಲಾಭಕ್ಕಾಗಿ ರಾಜರಾಜೇಶ್ವರಿ ನಗರದ ಜನತೆಯನ್ನ ಬಿಜೆಪಿ ಬಲಿ ಕೊಡ್ತಿದೆ. ಇದು ನಾಮಪತ್ರ ಸಲ್ಲಿಸಿದಂತಹ ಸಂದರ್ಭ ನಿಮ್ಮಲ್ಲಿ ಗಮನಿಸಬಹುದು. ಮುನಿರತ್ನ ಅವರು ಬಿಬಿಎಂಪಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಅವರ ಜೊತೆಗೆ ಕಂದಾಯ ಸಚಿವ ಅಶೋಕ್, ಅದೇ ರೀತಿಯಾಗಿ DCM ಅಶ್ವತ್ಥನಾರಾಯಣ ಇಬ್ಬರು ಕೂಡ ಉಪಸ್ಥಿತರಿದ್ದರು. ಈತನ ಗೂಂಡಾ ವರ್ತನೆಯಿಂದ ಅಧಿಕಾರಿಗಳಷ್ಟೇ ಅಲ್ಲ, ಕ್ಷೇತ್ರದ ಹೆಣ್ಣು ಮಕ್ಕಳು, ಎಲ್ಲಾ ವರ್ಗದ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೊಡೆಯಕ್ ಬರ್ತಾ ಇದ್ದಾರೆ. ಅದಕ್ಕೆ ಅಂತಾನೆ ಒಂದಿಷ್ಟು ಜನ ಬೇರೆ ಕಡೆಯಿಂದ ತಂದು ಇಲ್ಲಿ ಗಲಾಟೆ ಮಾಡಿ ಅಂತ ಹಾಕಿದಾರಲ್ಲ. ಯಾಕೆ ಈ ರೀತಿ ನೀವು ಮಾಡ್ತಾ ಇದ್ದೀರಾ ಮುನಿರತ್ನವ್ರೆ? ನಿಮ್ಗೆ ಪ್ರತಿ ಯಾವಾಗ ಹೇಳ್ತಾ ಇರ್ತೀವಿ, ನಮ್ ಶಾಪ್ ಅಂತ ನಿಮಗೆ ತೊಟ್ಟುತ್ತೆ. ನನ್ನಂತ ಹೆಣ್ಮಕ್ಳು ನಿಮ್ಗೂ ಇಬ್ರು ಇದ್ದಾರೆ. ನಮ್ಗೆ ಈ ತರ ನೋವು ಕೊಟ್ರೆ ನಿಜಕ್ಕೂ ಇದಕ್ಕಿಂತ ಪಾಪ ಯಾವುದೂ ಇಲ್ಲ. ಬರೀ ಗುಂಡಾ ರಾಜ್ಯನೇ ಮಾಡ್ತಾರೆ ಹೊರತು ಯಾವ್ದೋ ಒಳ್ಳೆ ಕೆಲಸ ಮಾಡಲ್ಲ. ನನ್ನ ಮೇಲೆ MLA ಮುನಿರತ್ನ ಅವರು ಅವರ ಚೇಳಗಳನ್ನ ಬಿಟ್ಬಿಟ್ಟು ಬಿಬಿಎಂಪಿ ಆಫೀಸಿಗೆ ಕಳಿಸಿ ಒಂದು 5-6 ಜನ ಲೇಡೀಸ್ನ ಕಳಿಸಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿಸಿ ನನ್ನ 12 ದಿನ ಜೈಲಿಗೆ ಕಳಿಸಿದ್ದಾರೆ. ಜೈಲಿಂದ ಹೊರಗೆ ಬಂದ ಮೇಲೂ ನನ್ನ ಮೇಲೆ ದೌರ್ಜನ್ಯ ಮಾಡಿ ಎಲ್ಲೂ ಹೋಗದಿರೋ ಹಾಗೆ ಮಾಡಿದ್ದಾರೆ. ಮುನಿರತ್ನ ಈಗ ಪಕ್ಷ ಮಾತ್ರ ಬದಲಿಸಿದ್ದಾನೆ. ಆತನ ಕ್ರೂರ ವ್ಯಕ್ತಿತ್ವ ಇನ್ನೂ ಬದಲಾಗೇ ಇಲ್ಲ. ಅವ್ರ ಬ್ಲಡ್ ಕಳಪೆ ಕಾಮಗಾರಿ, ಕಳಬಿಲ್ಲು ಕೊಲೆಗಾರರು. ನಾವೇನಾರ ಅವ್ರನ್ನ ರಾಜಿ ಮಾಡ್ಕೊಂಡು ಹೋದ್ರೆ ಮಾರಣೆಗೆ ಹೂವು ತಗೊಂಡ್ ಬರ್ತಾರೆ. ಯಾರ ಕೈಲಾರ ಮಾಡ್ರು ಮಾಡಿಸ್ಬಿಟ್ಟು. ಅಷ್ಟು ಡೇಂಜರು ಮುನಿರತ್ನ ಅವರು. ಒಬ್ಬ ಸಾಮಾನ್ಯ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ನಾಯ್ಡು ಈಗ 2,000 ಕೋಟಿ ರೂಪಾಯಿಗಳ ಒಡೆಯನಾಗಿದ್ದ ಹೇಗೆ? ಕಳೆದ 2 ವರ್ಷಗಳಲ್ಲಿ ಆಸ್ತಿ ದುಪ್ಪಟ್ಟಾಗಿದ್ದ ಹೇಗೆ? ಮುನಿರತ್ನ ಹೆಸರಿನಲ್ಲಿದೆ ಕೋಟ್ಯಾಂತರ ಮೌಲ್ಯದ ಆಸ್ತಿ. 10,000ಕ್ಕೂ ಅಧಿಕ ವೋಟರ್ ಐಡಿಗಳು ಹಾಗೂ 2016 ಬಿಬಿಎಂಪಿಗೆ ಸಂಬಂಧಿಸಿದ ಕಡತಗಳು ಈತನ ಮನೆಯಲ್ಲಿ ಪತ್ತೆಯಾಗಿದೆಯೇಕೆ? ಇದು ಕಸ ಅಲ್ಲ, ಬಿಳಿ ಕಾಗದದ ಚೋರು ಅಲ್ಲ, ಸಂವಿಧಾನ ನೀಡುವ ಮತದಾನದ ಹಕ್ಕಿನ ಗುರುತಿನ ಚೀಟಿ. ಇದನ್ನೆಲ್ಲ ರಾಜರಾಜೇಶ್ವರಿ ನಗರದ ಜನತೆ ಅರಿಯಬೇಕಿದೆ. ಇಷ್ಟೆಲ್ಲ ಪಾಪಗಳನ್ನ ಮಾಡಿದ ಈತನ ಪಾಪದ ಕೊಡ ಇಲ್ಲಿಗೆ ತುಂಬಿದೆ. ಆಶಾನಗರ ಅಂತ ಒಂದು ಊರಲ್ಲಿ ಸೃಷ್ಟಿಯಾಗಿ 15 ವರ್ಷ ಆಗಿದೆ. ಆ 15 ವರ್ಷದಿಂದ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗ್ಲಿ, ಈ ಏರಿಯಾಕ್ಕೊಂದು ಹಕ್ಕುಪತ್ರ ಆಗ್ಲಿ ಯಾವುದೇ ಇಲ್ಲ. ತುಂಬಾ ಕ್ರಿಟಿಕಲ್ ಆಗಿದೆ ನಮ್ಮ ಪರಿಸ್ಥಿತಿ. ಈ ಏರಿಯಾ ಹೇಗಿದೆ ಅಂತಂದ್ರೆ ಒಂದು ಮಿನಿ ಇಂಡಿಯಾ ಆಗಿದೆ. ಸುಮಾರು 6,000 ಜನ ವಾಸವಾಗಿದ್ದಾರೆ. ನಮ್ಮ ಕಷ್ಟ ಸುಖಗಳನ್ನ ಅಂತ ಕೇಳೋಕೆ ಯಾರು. ರಾಜರಾಜೇಶ್ವರಿ ನಗರದಲ್ಲಿ ಶಾಂತಿ ಮರುಸ್ಥಾಪಿಸೋಕೆ ಮುನಿರತ್ನನ್ನ ಸೋಲಿಸಬೇಕಿದೆ. ಈತ ಹೋಗ್ಬೇಕಾಗಿರೋದು ವಿಧಾನಸೌಧಕ್ಕಲ್ಲ, ಪರಪ್ಪನ ಅಗ್ರಹಾರಕ್ಕೆ.